ನಾನು ಮತ್ತು ಗುಂಡಾ 2 ಸಿನಿಮಾದ ನಾಯಕಿ ನಾಯಕ ಇದ್ದಾರೆ. ನಮಸ್ಕಾರ. ಹಾಗೆ ನಾಯಕ ಅವ್ರ ಜೊತೆಲೆ ಇನ್ನೊಬ್ಬ ಬಿಗ್ಗೆಸ್ಟ್ ಸ್ಟಾರ್ ನಮ್ಮ ಜೊತೆಗೆ ಸರ್ ಬಂಟಿನಾ ಓಕೆ. ಸೊ ಬಂಟಿ ಇದ್ದಾರೆ. ಸುಭಾಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅವ್ನು ಬಿಸ್ಕಿಟ್ ನೋಡ್ಕೊಂಡಿದ್ದಾನೆ. ಸ್ಪೀಕ್ ಚೆನ್ನಾಗಿದ್ದೀರಾ? ಏನಾದ್ರು ಮಾತಾಡಿ. ಓಕೆ. ನೋಡ್ತಾ ಇದ್ದಾರೆ. ರಾಕಿ ಸರ್ ನಿಜವಾಗ್ಲೂ ನಿಮ್ಮ ಒಂದು ರಿಸ್ಕ್ಗೆ ನಿಜವಾಗ್ಲೂ ಆಕ್ಟ್ಸ್ ಆಫ್ ನಿಮ್ಮ ಮತ್ತೆ ಅವರು ಮತ್ತೆ ಆ ಚಿಕ್ಕ ಹುಡುಗ. ಬಿಕಾಸ್ ಪ್ರಾಣಿಗಳ ಜೊತೆ ಆಕ್ಟ್ ಮಾಡೋದು ನಿಮ್ಗೆ ಆಲ್ರೆಡಿ ಈಗ ಅನುಭವ ಆಗಿರುತ್ತೆ. ಸೊ ಎಷ್ಟು ಕಷ್ಟ ಅಂತ. ಇಲ್ಲ, ರಿಸ್ಕ್ ಅಂದ್ರೆ ತಪ್ಪಾಗುತ್ತೆ. ಅದು ಇಟ್ಸ್ ಅ ಪ್ಲೆಜರ್ ಅನ್ಬೋದು, ಆನರ್ ಅಂತ ಅನ್ಬೋದು. ಅಂಡ್ ನಮ್ಗೆ ಆಸ್ ಅನ್ ಆಕ್ಟರ್ ಡಿಸ್ಟ್ರಾಕ್ಟ್ ಆಗ್ತೀವಾ ಅನ್ನೋ ತರದ್ದು ಒಂದು ಕನ್ಸರ್ನ್ ಇರುತ್ತೆ. ಪಾತ್ರದಿಂದ ಆಚೆ ಬರ್ತೀವ, ಬಟ್ ಇವರಿಂದ ಇನ್ನೂ ಒಳಗೆ ಹೋಗ್ತೀವ. ಪಾತ್ರದ ಒಳಗೆ ಹೋಗೋಕೆ ಎಮೋಷನ್ಸ್ ಟ್ರೂ ಆಗುತ್ತೆ. ಸೊ ನಾನು ಕಳ್ದೋಗ್ಬಿಟ್ಟಿದ್ದೀನಿ, ಆ ಕಡೆ ನೋಡ್ತಾ ಇದ್ದಾನೆ. ಹೇಳಿ, ನೀವು ಹೇಗೆ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ನಂಗೆ ಖುಷಿ ಇದೆ. ನಾನು ಇದು ಗುಂಡಾ ಜೊತೆ ಆಕ್ಟ್ ಮಾಡ್ತಾ ಇರೋದು ಖುಷಿ ಇದೆ. ನಾನು ಮತ್ತು ಗುಂಡಾ ಪಾರ್ಟ್ 1 ನೋಡಿದ್ದೆ, ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿದಾಗ. ಪಾರ್ಟ್ 2 ಅಲ್ಲಿ ಒಂದು ಪಾತ್ರ ಮಾಡ್ತಾ ಇರೋದು ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಅಂಡ್ ತುಂಬಾ ಫನ್ ಇತ್ತು ಆನ್ ಸೆಟ್ಸ್ ನಾವು ಆಕ್ಟ್ ಮಾಡ್ತಾ ಇದ್ದಾಗ. ಈ ಒಂದು ಆಕ್ಷನ್ಸ್ ಎಲ್ಲ ಇದು ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು, ಬಿಕಾಸ್ ಟ್ರೈನರ್ ಇದ್ರು, ಅವ್ರು ಹೆಂಗ್ ಮಾಡಿಸಿದ್ರು. ಬಟ್ ಮೋಸ್ಟ್ ಆಫ್ ಇಟ್ ವಾಸ್ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸ್ ಎಲ್ಲ ಇದ್ದಾಗ. ಅಂಡ್ ಅದೇ ಒಂದು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಆಕ್ಚುಲಿ 3 years ಬ್ಯಾಕ್ ಚಾರ್ಲಿ ಸಿನಿಮಾ ಬಂದಾಗ ರಚಿತ್ ಸರ್ ಹೇಳಿದ್ರು, ಅಂದ್ರೆ ಅವರು ಕೊಟ್ಟ ಎಫರ್ಟ್ಗೆ ನನ್ನ ಸಿನಿಮಾ ಇಂಡಸ್ಟ್ರಿ ಬೇಡ ಅನ್ನೋ ಅಷ್ಟು ಅವ್ರಿಗೆ ಅಂದ್ರೆ ಅಷ್ಟು ಆಗಿತ್ತಂತೆ ಆ ಥರ. ಸೊ ಯಾಕಂದ್ರೆ ಒಪ್ಕೊಂಡು, ಬಟ್ ಆ ಸಿನಿಮಾನ ಸ್ಕ್ರೀನ್ ಮೇಲೆ ನೋಡಿದಾಗ ಕಂಪ್ಲೀಟ್ ಅವರು ಕಳ್ದೋಗ್ಬಿಟ್ರಂತೆ. ಸೊ ಎಸ್, ಈ ಥರ ಸಿನಿಮಾ ಮಾಡ್ಬೇಕು ಇನ್ಮೇಲೆ ಅಂದ್ರೆ ಏನೇ ಕೇಳಿದೆ ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಅಂತ ನಾನು ಅದಕ್ಕೆ ಓಪನಿಂಗ್ ಹೇಳಿದೆ. ಬಟ್ ನೀವಿಬ್ರು ಹೇಳ್ತಾ ಇದ್ರೆ ಉಲ್ಟಾ ಹೇಳ್ತಾ ಇದ್ರೆ ಫುಲ್ ಫನ್ ಮಾಡಿದ್ವಿ ನಾವು, ಫುಲ್ ಕಾಮಿಡಿ ಇತ್ತು. ಆಕ್ಚುಲಿ ಇವನ್ ಅನ್ಕೊಂಡಿರ್ಬೇಕು ಯಾಕಾದ್ರೂ ಐ ಥಿಂಕ್ ಇದು ಜೂನ್ ಮೇಲೆ ಡಿಪೆಂಡ್ ಆಗಿರೋದು. ಬಿಕಾಸ್ ಇವನ್ ಇದ್ದಿದ್ದಕ್ಕೆ ಹಂಗ ಅನ್ಸ್ತೋ ಇಲ್ವಾ ಗೊತ್ತಿಲ್ಲ. ಬಟ್ ಯೂಶಲಿ ಇವನ್ ಇದ್ದಾಗ ಫುಲ್ ಖುಷಿ ಆಗ್ತಾ ಇತ್ತು, ಫುಲ್ ಫನ್, ಎಲ್ಲಾ ಕಡೆ ಎಂಜಾಯ್ಮೆಂಟ್ ಇರ್ತಾ ಇತ್ತು. ಅಲ್ಲಿ ಹೇಗಿರ್ತಾ ಇತ್ತು ನಂಗೆ ಗೊತ್ತಿಲ್ಲ. ಎಲ್ಲೋ ಇವನಿಂದ ಡಿಲೇ ಆಗೋದು, ಇವನಿಂದ ಜಾಸ್ತಿ ಟೇಕ್ ಆಗೋದು ಅಂತ ಎಲ್ಲ ಮಾಡಿ ತುಂಬಾ ಸರ್ಪ್ರೈಸಿಂಗ್ ಆಗಿ ಕೆಲವು ಕಡೆ ಮಿರಾಕ್ಯುಲಸ್ ಆಗಿ ಇವನು ಸಿನಿಮಾ. ಅಂಡ್ ಈ ಸಿನಿಮಾಗೆ ಆಡ್ ಅಪ್ ಆಗಿರೋದೇ ತುಂಬಾ ಶಾಕಿಂಗ್. ಅಂಡ್ ಒಂದ್ ಕಡೆ ಸಿಮಿಲಾರಿಟಿ ಕೂಡ ಇದೆ. ನಿಮ್ಮ ಲೈಫ್ ನಾನು ನೋಡ್ದಂಗೆ ಇರೋರ್ಗು ಒಂಥರ ಬೇರೆನೆ ಟ್ರ್ಯಾಕ್ ನಿಮ್ ಲೈಫ್. ಆಕ್ಚುಲಿ ನಿಮ್ಮ ಮಾತುಗಳು, ಸೊ ಈಗ ಈ ಸಿನಿಮಾ ಜೊತೆ ಆಕ್ಟಿಂಗ್, ಸೊ ಎಲ್ಲ ಒಂದ್ ಸ್ವಲ್ಪ ತುಂಬಾ ಕನೆಕ್ಟ್ ಆಯ್ತು ಅಂತ. ಎಲ್ಲ ಒಂಥರ ಕನೆಕ್ಟ್ ಹಿಟ್ ಆಗೋದು ನಂಗೆ ಅರ್ಥ ಆಯ್ತು. ಅದೇ ನನಗೂ ಎಲ್ಲ ಒಂಥರ ಕನೆಕ್ಟ್ ಆಯ್ತು. ಅಂದ್ರೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಇಷ್ಟೇ ಸಾಕು ನನಗೆ. ಸೊ ಗ್ರೇಟ್ಫುಲ್ ಟು ಲೈಫ್. ಬಟ್ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಕಾಮೆಂಟ್ಸ್ ನೋಡಿರೋದು, ನಿಮ್ಮ ಏಜ್ ಗೊತ್ತಿಲ್ಲ, ಅದನ್ನ ಬೇಡ ಬೇಡ ಇಲ್ಲ, ಅದ್ರಲ್ಲಿ ಏನಿದೆ. ಓಕೆ. ಬಟ್ ಎಲ್ಲಾರು ಹೇಳೋದು ಏನೋ ಒಂದು 50-60 ಪ್ಲಸ್ ತುಂಬಾ ತಿಳ್ಕೊಂಡು ತುಂಬಾ ಓಕೆ ಲೈಫ್ ಎಲ್ಲ ನೋಡ್ಬಿಟ್ಟಿದೀನಿ ಅನ್ನೋ ತರ ಮಾತಾಡ್ತಾರೆ ರಾಕಿ ಅವರು ಅಂತ ಕಾಮೆಂಟ್ಸ್ ಮಾಡಿದ್ದಾರೆ. ಅಷ್ಟು ತಿಳ್ಕೊಂಡಿದ್ದಾರೆ ಅವ್ರು, ಏನೇನೋ ನಮ್ಗೆ ಗೊತ್ತಿಲ್ಲೋ ವಿಷಯಗಳನ್ನ ಹೇಳ್ತಾರೆ. ಸೊ ಅಂದ್ರೆ ಅವಾಗ ಹೇಳಿದ್ರಲ್ಲ, ಅವಾಗ ಯಾವ್ದು ನನ್ಗೆ ನೀವು ಹೇಳಿದ್ದು ಅರ್ಥ ಆಯ್ತು, ಕನೆಕ್ಟ್ ಆಯ್ತು. ಈಗಲೂ ಅರ್ಥ ಆಗಿರ್ಬೇಕು ಏನೋ ಕೇಳ್ತಾ ಇದ್ದೀನಿ ಅಂತ. ಸೊ ಜೊತೆಗೆ ಈ ತರ ಒಂದು ಸಿನಿಮಾ ಮಾಡಿದಾಗ ಸೊ ಎಲ್ಲ ಲೈಫ್ನ ಆಲ್ರೆಡಿ ಬರ್ದಿಕ್ಕಿದ್ದಾರೆ ಅಂತ ಅನ್ಸುತ್ತೆ. ಹಿಂಗೆ ಆಗ್ಬೇಕು, ಹಿಂಗೆ ಆ ತರ ಇದೆ. ಸೊ ಅದ್ರ ಬಗ್ಗೆ ಅದೇ ಅಗೇನ್ ಮ್ಯಾಮ್ ಸೋ ಬ್ಲೆಸ್ಡ್ ಅಂತ ಅನ್ಸುತ್ತೆ. ತುಂಬಾ ಗ್ರಾಟಿಟ್ಯೂಡ್ ಬರುತ್ತೆ ಈ ತರ ಒಂದು ಟೀಮ್ ಜೊತೆ ವರ್ಕ್ ಮಾಡಿರೋದು. ಅಂಡ್ ಸಾಕಷ್ಟು ನಮ್ಮ ಇವ್ರ ಜೊತೆ ಏನೋ ನಾವು ಅದೇ ಕಷ್ಟಪಟ್ವಿ ಅಂತ ಅನ್ಸ್ತಿಲ್ಲ. ತುಂಬಾ ಎಂಜಾಯ್ ಮಾಡ್ಕೊಂಡು ಓವರ್ ಆಲ್ ಲೈಫ್ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಏನು ಗೊತ್ತಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತು. ಆ ಕ್ಲಾರಿಟಿ ಇರೋದ್ರಿಂದ ಐ ಥಿಂಕ್ ಬೇರೆಯವ್ರಿಗೆ ಆ ಥರ ಅನ್ಸ್ಬೋದು. ಬಟ್ ನನಗೆ ನಾನು ನೋಡ್ಕೊಂಡಾಗ ನನಗೆ ಏನು ಅಂದ್ರೆ ಎಷ್ಟು ಗೊತ್ತೋ ಏನು ಗೊತ್ತಿಲ್ವೋ ಅದು ಚೆನ್ನಾಗಿ ಗೊತ್ತು. ಸೊ ಯಾವಾಗಲೂ ಆ ನ್ಯೂಟ್ರಲ್ ಮೈಂಡ್ ಸೆಟ್ಟಲ್ಲೇ ಬರ್ತಾ ಇದೆ ಸೆಟ್ಟಲ್ಲೂ ಅಷ್ಟೇ. ಆ್ಯಂಡ್ ನಾನು ಯಾವಾಗಲೂ ಒಂದು ನಂಬ್ತೀನಿ, ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ಅವರು ಏನು ಎಮೋಟ್ ಮಾಡ್ತಾರೆ, ಅವರು ಹಿಂಗೆ ಆ ಪಾತ್ರನ ಫೀಲ್ ಮಾಡ್ತಾರೆ, ಅದಕ್ಕೆ ನಾನು ಕರೆಕ್ಟಾಗಿ ಆ ಪಾತ್ರ ಮಾತ್ರ ಆಗಬೇಕು ಅಂತ. ಸೊ ಏನು ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕ್ರೆಡಿಟ್ ಬಂದರೂ ಅವ್ರಿಗೆ ಕ್ರೆಡಿಟು, ಮತ್ತು ಬ್ಲೇಮ್ ಬಂದು ಅವ್ರಿಗೆ. ಅವ್ರನ್ನೇ ಕೇಳೋಣ, ಜೊತೆಲೇ ಆ್ಯಕ್ಟ್ ಮಾಡಿರೋರು ಸಹಾಯ ಮೇಡಮ್ ನೀವು ಹೇಗೆ ಸೊ ಇವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಇವ್ರು ಕೆಲವು ಮಾತುಗಳು 100% ಹೇಳೇ ಇರ್ತಾರೆ, ಡಿಸ್ಕಸ್ ಮಾಡಿದ್ದೀರಾ 100%. ಸೊ ಯಾವ್ದಾರ ಒಂದೆರಡು ಮೂರು ವಿಚಾರ. ಇಲ್ಲ, ಅವರು ಐ ಥಿಂಕ್ ಅವ್ರ ಪರ್ಸ್ಪೆಕ್ಟಿವ್, ಅವ್ರ ಪಾಯಿಂಟ್ ಆಫ್ ವ್ಯೂನೇ ತುಂಬ ಡಿಫ್ರೆಂಟ್ ಇದೆ.
ಅವರು ಪ್ರತಿ ಸಿಚುವೇಶನ್ಗೆ ಕೊಡುವಂಥ ಸೊಲ್ಯೂಷನ್ಸ್ ಇಲ್ಲ ಆನ್ಸರ್ಸ್ ಏನಾದರೂ ಅಲ್ವಾ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಆನ್ಸರ್. ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಆ ಥರ ಆನ್ಸರ್ಸ್ ಕೊಡ್ತಾರೆ. ಬಟ್ ಇಟ್ಸ್ ನೈಸ್. ಅವ್ರ ಜೊತೆ ಕೆಲಸ ಮಾಡಿದಾಗಲೂ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಬಿಕಾಸ್ ಅವರು ಈ ಶೇಡ್, ಇದು ಇಷ್ಟು ಇನ್ನೋಸೆಂಟ್ ಆಗಿರುವಂಥ ಶೇಡ್ನ ಥ್ರೂ ಔಟ್ ನಾನು ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇಟ್ ವಾಸ್ ಲೈಕ್ ವೆರಿ ಇದು ಅವ್ರು ಹೇಳ್ತಾ ಇರ್ತಾರೆ, ಅವರು ಇದು ಏನು ಕಾಸ್ಟ್ಯೂಮ್ ಔಟ್ಫಿಟ್ ಹಾಕೊಂಡ್ಮೇಲೆ ಅವರಲ್ಲೇ ಸ್ವಿಚ್ ಆಗೋಗ್ಬಿಡ್ತಾರೆ. ಇದು ಶಂಕರ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಸ್ವಿಚ್ ಮಾಡ್ಕೊಬಿಡ್ತಾರೆ ಅಂತ. ಆ್ಯಂಡ್ ಹಿ ವಾಸ್ ಲೈಕ್ ದಟ್ ಆನ್ ಸೆಟ್ ಕೂಡ. ಅವ್ರ ಪಾಡಿಗಿದ್ದಾಗ ಕಣ್ಣು ಮುಚ್ಕೊಂಡು ಅವ್ರ ಪಾಡಿಗೆ ಇರೋದು. ಐ ಥಿಂಕ್ ಇಟ್ಸ್ ಅ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಯಾವತ್ತು ನಾನು ಡಿಫ್ರೆಂಟ್ ಅಂತ ನಾನು ಅನ್ಕೊಂತೀನಿ, ದಟ್ ಇಸ್ ವೇರ್ ಮೈ ಜರ್ನಿ ವಿಲ್ ಎಂಡ್. ಇದಕ್ಕೆ ಅನ್ತಾರೆ ಅವಾಗ ಹೇಳಿದ್ದು, ನಿಮ್ ಮಾತುಗಳಲ್ಲಿ ಒಂದು ಸ್ವಲ್ಪ ಬೇರೆ ತರನೇ ಇರುತ್ತೆ. ಸೊ ಬಟ್ ನಿಜನೇ ಆಗಿರುತ್ತೆ ಆಕ್ಚುಲಿ. ರಚನಾ, ಯೂಶಲಿ ಆಕ್ಟರ್ಸ್ಗಳು ಕಾಲ್ ಶೀಟ್ ನ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ಸ್ ತಗೋತಾರೆ. ಸೊ ನಿಮ್ ಕಾಲ್ ಶೀಟ್ ತಗೊಂಡಿದ್ದು ಗುಂಡ ಹೇಗೆ ಅಪ್ರೋಚ್ ಮಾಡ್ದ? ಚೆನ್ನಾಗಿತ್ತು ಇವ್ರು ಅಪ್ರೋಚ್ ಮಾಡಿರೋದು. ಖುಷಿ ಆಯ್ತು. ಆಕ್ಚುಲಿ ಕಾನ್ಸೆಪ್ಟೇ ಬಂದಿರೋದು. ಇಟ್ ವಾಸ್ ವೆರಿ ನೈಸ್ ಐಡಿಯಾ. ಅವ್ರದ್ದು ಇದು ಗುಂಡ ಅಂದ್ರೆ ಇವನಲ್ಲ, ಇನ್ನೊಬ್ಬ ಗುಂಡ ಇದ್ದಾನೆ, ಅವನು ಸಿಂಬಾ ಅಂತ, ಅವನು ಜೂನಿಯರ್ ಸಿಂಬಾ. ಅವನು ಬಂದು ನಂಗೆ ಕಾಲ್ ಶೀಟ್ ತೊಗೊಂಡಿರೋದು. ಅವಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಆ ವಿಡಿಯೋ ನೋಡಿದಾಗ ನಾನು ಏನು ಹೆಂಗೆ ಅಂದ್ಕೊಂಡಿದ್ದೆ ಅದಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿ ಬಂದಿತ್ತು. ಆ್ಯಂಡ್ ಇಟ್ ವಾಸ್ ಮೋರ್ ಎಂಟರ್ಟೈನಿಂಗ್ ನೋಡಿದಾಗ. ಸೊ ಐ ವಾಸ್ ವೆರಿ ಹ್ಯಾಪಿ. ನಮ್ಮ ಇನ್ನು ಓ ಮೈ ಲವಲ್ಲೇ ಆ ಸಾಂಗಲ್ಲೇ ಇರೋಂಥ ಆ ಚಿಕ್ಕ ನಾಯಿ ಅದೇ ಅದು ಓ ಮೈ ಬೇಬಿಯಲ್ಲಿ ಇರೋದು ಒಂದು ನಾಯಿ ಅಲ್ಲ, ಸ್ವಲ್ಪ ಒಂದು 2-3 ಪಪ್ಪೀಸ್ ಇತ್ತು ಅನ್ಸುತ್ತೆ. ಯಾಕಂದರೆ ಪಪ್ಪೀಸ್ ಅದು ಒಂದು 30-40 ದಿವಸ ಪಪ್ಪಿ ಇದ್ದಿರೋದು. ಆ್ಯಂಡ್ ಪಪ್ಪೀಸ್ ನಿಮ್ಗೆ ಗೊತ್ತಲ್ವಾ, ಇದು ವಾರಕ್ಕೂ ಸೈಜ್ ಚೇಂಜ್ ಆಗ್ತಾ ಹೋಗ್ತವೆ, ಇದು ಶೇಪ್ ಇದು ದೊಡ್ಡದಾಗ್ಬಿಡ್ತವೆ. ಸೊ ಇದು ಡಿಫ್ರೆಂಟ್ ಪಪ್ಪೀಸ್ ಯೂಸ್ ಮಾಡಿದ್ವಿ ಥ್ರೂ ಔಟ್ ದ ಸಾಂಗ್. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ಸಾಂಗ್ ಅಲ್ಲೂ ಕಾಟ ಕೊಟ್ಟಿದೆ ನಾಯಿ. ಸೊ ಕಾಟ ಏನು ಕೊಟ್ಟಿಲ್ಲಪ್ಪ ಯಶ. ನಾಯಿ ಇದ್ದಿದ್ದಕ್ಕೇನೆ ಇದು ಪಪ್ಪಿ, ಅವಾಗ ಪಪ್ಪಿ ಹೆಸರು ಇಲ್ಲ, ತೀಟೆ ಅಂತ ಕರಿತಾ ಇದ್ವಿ. ತರ್ಲೆ ಅದು ಅವಾಗ್ಲೇ ಇದು ಹಲ್ ಬರಕ್ ಶುರು ಆಗ್ತಾ ಇತ್ತು. ಜಸ್ಟ್ ಮರಿಗಳಲ್ವಾ, ಹಲ್ ಬಂದಾಗ ಅದು ಕಚ್ಚಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ. ಕಚ್ಕೊಂಡು ನನ್ನ ಬಟ್ಟೆ ಎಲ್ಲ ಕಿತ್ತಾಕಿತ್ತು, ನನ್ನ ಕೈಯೆಲ್ಲ ಗಾಯ ಮಾಡಿಬಿಟ್ಟಿತ್ತು. ಬಟ್ ಇಟ್ ವಾಸ್ ನೈಸ್. ಅವು ಇದ್ದದ್ಕೇನೆ ಅಷ್ಟು ಎಂಜಾಯ್ ಮಾಡಕ್ ಆಗ್ತಾ ಇದ್ರೋದು. ಆ ಸೆಟ್ಗೆ ಅಷ್ಟು ಕಲೆ ಬಂದಿರೋದೇ ಈ ಮರಿಗಳಿಂದ ಮತ್ತು ನಾಯಿಗಳಿಂದ ಅಂತ ಹೇಳ್ಬೋದು. ನೀವು ಏನಂತ ಹೆಸರಿಟ್ಟಿದ್ರಿ ಪಪ್ಪಿಗೆ? ರಾಕೇಶ್ ಅವ್ರು ಇಟ್ಟಿದ್ರು, ಇದು ತೀಟೆ ಅಂತ ಇಟ್ಟಿದ್ರು. ಸೊ ಹಂಗೆ ನಾವು ಹಂಗೆ ಕರಿತಾ ಇದ್ವಿ. ಆಕ್ಚುಲಿ ಮೇಡಮ್, ನಿಮ್ ಜರ್ನಿನಲ್ಲಿ ಫಸ್ಟ್ ಸಿನಿಮಾ ಲವ್ ಮಾಡ್ತಿರ್ತಾರೆ ಒಬ್ರಿಗೊಬ್ರಿಯಾಗಿ ಬಂದ್ವಿ. ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ಸ್ ಇತ್ತು. ಅದನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಹರಿಕತೆ ಎಲ್ಲ ಇರುತ್ತೆ. ಒಂದು ಡೈಲಾಗ್ ಸಿಕ್ಕಾಬಿಟ್ಟೆ ಒಳ್ಳೆ ಸೋಷಿಯಲ್ ಮೀಡಿಯಾ. ಸೊ ರಚನಾ ಅವರ ಒಂದು ಬೇರೆ ಶೇಡೇ ಅಲ್ಲಿ ಕಂಪ್ಲೀಟ್. ಸೊ ಆ ಡೈಲಾಗ್ ಇಂದಾನೆ ನಿಮ್ಗೆ ಒಂಥರ ಚೇಂಜ್ ಆಯ್ತು. ಈಗ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ಇದು ಇನ್ನೊಂದು ಸ್ಟೆಪ್ ಆಗ್ತಿದೆ. ಪ್ರತಿ ಸಿನಿಮಾ ಬಾಯ್ ಪ್ರತಿ ಸಿನಿಮಾ ಮಾಡಿದಾಗ್ಲೂ ಡಿಫ್ರೆಂಟ್ ರೋಲ್ ಸಿಗೋದು ನಂಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ಡೈರೆಕ್ಟರ್ಸ್ ನನ್ನಲ್ಲಿ ಈ ಥರನೂ ಪರ್ಫಾರ್ಮ್ ಮಾಡ್ಬೋದು ಅಂತ ಅವ್ರಿಗೆ ಅನಿಸಿದೆ ಅಂದರೆ ಅದು ನನಗೇನೆ ಖುಷಿ ಆಗುತ್ತೆ. ಸೊ ಈ ಸಿನಿಮಾಲ್ ಕೂಡ ಹಾಗೆ ಒಂದು ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ. ಪ್ರೀವಿಯಸ್ಲಿ ನಾನು ಆಟಿಟ್ಯೂಡ್ ಇಷ್ಟು ತೋರಿಸೇ ಇಲ್ಲ. ಈ ಸಿನಿಮಾಲಿ ಎಷ್ಟು ಆಟಿಟ್ಯೂಡ್ ತೋರಿಸಿದ್ದೀನಿ ಅಂದರೆ ಕಣ್ಣಲ್ಲೇ ಅಷ್ಟು ಆಟಿಟ್ಯೂಡ್ ತೋರಿಸಿದ್ದೀನಿ ಅನಿಸುತ್ತೆ. ಅಷ್ಟು ಆರೋಗೆನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ಅಷ್ಟೇ ಇದು ಏನೋ ಕೋಪ ಜಾಸ್ತಿ ಬೇಗ ಬಂದ್ಬಿಡುತ್ತೆ. ವೆರಿ ಶಾರ್ಟ್ ಟೆಂಪರ್ಡ್, ಮತ್ತು ತುಂಬ ಇದು ಮುದ್ದು ಮಾಡಿ ಬೆಳೆಸಿರುವಂಥ ಒಂದು ಹುಡುಗಿ ಕ್ಯಾರೆಕ್ಟರ್ ಇದು. ಸೊ ಕ್ಯಾರೆಕ್ಟರ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಈ ತರನು ನೋಡ್ಬೋದಾ, ಇವನ್ನ ಈ ತರನು ಪರ್ಫಾರ್ಮೆನ್ಸ್ ಇಟ್ಟಿದ್ದಾರೆ, ಈ ರೇಂಜ್ಗೂ ಮಾಡ್ತಾರೆ ಅಂತ. ಅದೇ ಹೀರೋಯಿನ್ಸ್ ಈಗ ಒಂಥರ ನೋಡ್ಬಿಟ್ರೆ ಅವ್ರನ್ನ ಅದೇ ತರನೇ ಎಲ್ಲ ಫಿಕ್ಸ್ ಮಾಡ್ಬಿಡ್ತಾರೆ. ಸೊ ಓಕೆ ಇವ್ರಿಗೆ ಇಷ್ಟೊಂದು ಸ್ಟ್ರಾಂಗ್ ಇದ್ರೆ ಓಕೆ ನಿಮ್ದು ಒಂದೊಂದು ಸಿನಿಮಾಗಳು ನೋಡಿ, ಬಬ್ಲಿ ಒಂದು ಸಿನಿಮಾ ಮಾಡಿದೀರಾ, ಇನ್ನೊಂದು ತುಂಬಾ ಚಿಕ್ಕ ಈ ತರ ಮಾಡಿದೀರಾ, ಲವ್ 360 ಕಂಪ್ಲೀಟ್ ಅದ್ರಲ್ಲಿ ಚೇಂಜ್ ಅವರು, ಇದ್ರಲ್ಲಿ ಬೇರೆ ತರ ಪಾತ್ರ. ಸೊ ಪರವಾಗಿಲ್ಲ, ನೀವು ನಿಮ್ ಟ್ರ್ಯಾಕೇ ಒಂದ್ ಸ್ವಲ್ಪ ಬೇರೆ ತರ ಜನರಲೈಸ್ ಮಾಡಕ್ ಇಷ್ಟ ಇಲ್ಲ ಬೇಸಿಕ್ಲಿ. ಸೊ ಯೂಶಲಿ ಲವ್ ಮಾಕ್ಟೇಲ್ ಒಂದು ಇದರಿಂದ, ಬಿಕಾಸ್ ಆಬ್ವಿಯಸ್ಲಿ ಫಸ್ಟ್ ಇಂಪ್ರೆಷನ್ ಎಲ್ಲರೂ ಅನ್ಕೋತಾರೆ ಇಟ್ಸ್ ಬಬ್ಲಿ, ಈ ಹುಡುಗಿನೇ ಬಬ್ಲಿ ಆಗಿರೋದು ಅಂತ. ಇಲ್ಲ, ಇಟ್ಸ್ ಡಿಫ್ರೆಂಟ್. ನಾನೆಲ್ಲ ಐ ಡೋಂಟ್ ವಾಂಟ್ ಟು ಸೆಟ್ ಇದು ಕ್ಯಾರೆಕ್ಟರ್ ಫಾರ್ ಮೈ ಸೆಲ್ಫ್ ಅಂತ. ರಿಯಲ್ ಲೈಫ್ ಅಲ್ಲಿ ಆ ತರ ಕ್ಯಾರೆಕ್ಟರ್ ನೋಡಿದ್ದೀರಾ?
ಅಷ್ಟು ಆರ್ಡಿಡೆಂಟ್, ಅಷ್ಟು ಸ್ಟ್ರಾಂಗ್. ಇಲ್ಲ, ಅವರು ತುಂಬಾ ವಿಷಯದಲ್ಲಿ ಶೀಸ್ ಯುನೀಕ್. ಅವ್ರಲ್ಲ ಸರ್, ಅಂದ್ರೆ ಬೇರೆ ತುಂಬಾ ತುಂಬಾ ಜನ ಇದ್ದಾರೆ ಆಕ್ಚುಲಿ, ಡೆಫಿನೆಟ್ಲಿ ಇದ್ದಾರೆ. ಆರೋಗ್ಯನ್ಸ್, ಅದರ ಒಂದು ಪ್ರೈಡ್ ಇಟ್ಕೊಂಡು, ಆಟಿಟ್ಯೂಡ್ ಇಟ್ಕೊಂಡು ತುಂಬಾ ಜನ. ರಿಯಲ್ ಲೈಫ್ ಅಂದ್ರೆ ಈಗ ರಿಯಲ್ ಲೈಫ್ ಅಲ್ಲಿ ಶಿ ಇಸ್ ವೆರಿ ಯುನೀಕ್, ವೆರಿ ಕ್ಲೋಸ್ ಟು ನೇಚರ್ ಅಂಡ್ ವೆರಿ ಪ್ರೊಫೆಷನಲ್. ಅದಂತೂ 6 ಗಂಟೆಯಿಂದ 6 ಗಂಟೆ ಶಾರ್ಪ್ ಇರ್ತಾರೆ, ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ. ಹಿಂದಿನ ದಿನನೇ ಸ್ಕ್ರಿಪ್ಟ್ ಇಸ್ಕೊಂಡು ಏನೇನು ಬೇಕು ಅಷ್ಟು ನೀಟಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ. ಅಂಡ್ ತುಂಬಾ ಸಲ ಅವ್ರ ಪೇಷನ್ಸ್ ಟೆಸ್ಟ್ ಆಗೋ ಥರ ಸಿಚುವೇಶನ್ಗಳಿತ್ತು. ಕಾಸ್ಟ್ಯೂಮ್ ಚೇಂಜ್ ತುಂಬಾ ಆಯ್ತು, ಇವಾಗ ಚೇಂಜ್ ಮಾಡ್ಕೊಂಡು ರೆಡಿ ಹಂಗೇನಿಲ್ಲ, I think. ಇನ್ನೊಂದ್ಸಲ ಚೇಂಜ್ ಅಂತಾರೆ. ಬಟ್ ಅದೆಲ್ಲೂ ಗೆಟ್ ಫ್ರಸ್ಟ್ರೇಟೆಡ್ ಅಥವಾ ಏನಾದ್ರು ಒಂದು ನೆಗೆಟಿವ್ ವೈಬ್ ಅಥವಾ ಇವಾಗ ಒಬ್ರು ಮುಖ ಒಂಥರ ಗಂಟೆ ಹಾಕೊಂಡ್ರೆ ಎಲ್ಲಾರ್ದು ಒಂದು ಎನರ್ಜಿ ಡೌನ್ ಆಗುತ್ತಲ್ಲ, ಆ ಥರ ಯಾವತ್ತೂ ಇರಲಿಲ್ಲ. ಅಂಡ್ ಮೋರ್ ನಂಗೆ ಅವ್ರ ಹೀರೋಯಿನ್ ಗಿಂತ ಶಿ ಇಸ್ ಅನ್ ಆಕ್ಟರ್ ಫಸ್ಟ್, ಆಮೇಲೆ ಹೀರೋಯಿನ್ ಅಂತ. ಓ ಮೈ ಗಾಡ್, ಥ್ಯಾಂಕ್ ಯು. ಅಂದ್ರೆ ಆ ರೇಂಜ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಜಾಸ್ತಿ ಹಿಂಗ್ ಕಾಣಿಸ್ತೀನಿ, ಲುಕ್ ಎಲ್ಲದಕ್ಕೂ ಸೆಕೆಂಡ್ರಿ, ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮ್ಯಾಮ್, ಲವ್ ಮಾಕ್ಟೇಲ್ 3 ಇಲ್ಲ ನೋಡ್ಬೋದಾ ಮತ್ತೆ ನಾವು? ಇಲ್ಲ ಅಲ್ಲ, ಮಾಕ್ಟೇಲ್ 3 ಅಲ್ಲಿ ನಾನಿಲ್ಲ ಇದು, ಬಟ್ ಶೂಟಿಂಗ್ ಅವರು ಶುರು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಗುಡ್ಡ 3 ಬರ್ಬೋದು. ಗುಡ್ಡ 3 ಓಕೆ ಮ್ಯಾಮ್, ನಿಮಗೆ ಈ ಮೂವಿಲೆ ತುಂಬಾ ಇಷ್ಟ ಆದಂತ ಎಲಿಮೆಂಟ್ ಏನು, ಮತ್ತೆ ಯಾವ ಸೀನು ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಗ್ಬೋದು? ಯಾವ ಸೀನು ಕನೆಕ್ಟ್ ಆಗ್ಬೋದು ಅಂದರೆ ಐ ಥಿಂಕ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಡೆಫಿನೆಟ್ಲಿ, ಆ್ಯಂಡ್ ಇಂಟರ್ಮಿಷನ್ ಹತ್ರ ಒಂದು ವೆರಿ ಇಂಟೆನ್ಸ್ ಇಮೋಷನ್ ಇರುವಂಥ ಒಂದು ನಮ್ಮದು ಕಾಂಬಿನೇಷನ್ ಇದೆ. ಸೊ ಆ ಕಾಂಬಿನೇಷನ್ ಐ ಥಿಂಕ್ ಚೆನ್ನಾಗಿ ತುಂಬ ಕನೆಕ್ಟ್ ಆಗ್ಬೋದು. ಎವ್ರಿ ಆಸ್ಪೆಕ್ಟ್ ಇಸ್ ಫ್ರೆಶ್ ಅಂತ ತುಂಬಾ ಕಷ್ಟ ಆಗಿದೆ ಆಕ್ಚುಲಿ ಸೀನ್. ತುಂಬ ಕಷ್ಟ ಆಗಿರೋದಾ? ನಂಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ವೈಸ್ ಆಗಿದ್ದಿಲ್ಲ, ಬಟ್ ಊಟಿಯಲ್ಲಿ ದೆರ್ ಆರ್ ಇದು ಏನು ವ್ಯಾಲೀಸ್, ಐ ಮೀನ್ ವ್ಯಾಲಿ ಅಂತ ಇದು ಮೌಂಟೇನಲ್ಲಿ ಹಿಂಗೆ ಜಿಗ್ಜ್ಯಾಕ್ ಟ್ರ್ಯಾಕ್ ಇದೆ. ಅದರಲ್ಲಿ ಒಂದು ವಿಂಟೇಜ್ ಕಾರ್ ಕೊಟ್ಟಿದ್ದಾರೆ ನಂಗೆ, ಲಾರಿ ತರ ಇದೆ, ಅದು ಓಡಿಸ್ಕೊಂಡು ಬರ್ಬೇಕಾಯ್ತು. ನಾನು ಇದು ಆಕ್ಸಿಲರೇಟರ್ ಹಾಕ್ಬೇಕಂದ್ರೆ ಹಿಂಗ್ ಹೋಗಿ ಹಿಂಗ್ ಹಾಕ್ಬೇಕು, ಆಕ್ಸಿಲೇಟರ್ ಕ್ಲಚ್ ಹಿಂಗ್ ಹೋಗಿ ಹಿಂಗ್ ಹಾಕ್ಬೇಕು, ಅಷ್ಟೇ ಅಷ್ಟೇ. ಸೊ ಮತ್ತೆ ಇದು ಗೇರ್ ಇಟ್ಕೋಬೇಕಂದ್ರೆ ಹಿಂಗ್ ಇಟ್ಕೋಬೇಕು, ಸೀಟ್ ಮೂವ್ ಆಗ್ತಾ ಇಲ್ಲ ಮುಂದೆ, ಸೈಡ್ ಮಿರರ್ಸ್ ಇಲ್ಲ, ಈ ಮಿರರ್ ಇಲ್ಲ, ಹಿಂಗ್ ಇಟ್ಕೊಂಡಿದ್ದೀನಿ ಸ್ಟಿಯರಿಂಗ್ ನ. ಸೊ ನಾನು ದೇವ್ರಿಗೆ ಬಿಟ್ಬಿಟ್ಟು, ದೇವ್ರೆ ನಾನು ಕ್ಲಚ್ ಇಟ್ಕೋತೀನಿ, ಕಾರ್ ಎಲ್ಲಿ ಹೋಗೋದು ಹೋಗ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡು ಬಿಟ್ಟಿದ್ದೀನಿ. ಟರ್ನಿಂಗ್ಸ್ ಅಲ್ಲಿ ಹಿಂಗೆ ತಿರುಗಿಸೋದು, ಬ್ರೇಕ್ ಹಾಕ್ಬೇಕು, ಬ್ರೇಕ್ ಇಲ್ಲಿ ಹಾಕಿದ್ರೆ ಅಲ್ಲಿ ಒಂದು 100 ಮೀಟರ್ ಆದ್ಮೇಲೆ ನಿಲ್ಸುತ್ತೆ. ಸೊ ಅದೊಂದು ಸ್ವಲ್ಪ ಇಟ್ ವಾಸ್ ನಾಟ್ ಡೆಫಿನೆಟ್ಲಿ ನಾಟ್ ಪವರ್ ಸ್ಟೀರಿಂಗ್, ವೆರಿ ಹಳೆ ಇದು ಕಾರ್ ಅಲ್ಲ. ಸೊ ಅದೊಂದು ತುಂಬ ಭಯ ಆಗಿರುವಂಥ ಸಿಚುವೇಶನ್, ಬಿಕಾಸ್ ವೆರಿ ಮಚ್ ಇದು ಯುಪಿನ್ ಥರ ಟರ್ನ್ಸ್ ಇತ್ತು, ಆ್ಯಂಡ್ ಕೆಳಗೆ ಆಲ್ ಇದು ಸ್ಟೀಪ್ ಇತ್ತು. ಸೊ ದಟ್ ವಾಸ್ ವೆರಿ ಸ್ಕ್ಯಾರಿ ಸಿಚುವೇಶನ್ ಅಷ್ಟೇ. ಅದು ಮಾಡಬೇಕು ಇಲ್ಲ, ಅದಕ್ಕಿಂತ ಮುಂಚೆ ಡ್ರೈವ್ ಮಾಡಿದ್ದೆ ಸೇಮ್ ಕಾರ್ನ. ಸೊ ಅಷ್ಟು ಆ ಕಾನ್ಫಿಡೆನ್ಸ್ ಇಲ್ಲ ಇಲ್ಲ, ಮೆಲ್ಲಾನೇ ಹೋಗ್ತಿದ್ದೆ, ಆದಷ್ಟು ಮೆಲ್ಲಾನೇ ಹೋಗಕ್ಕೆ ಟ್ರೈ ಮಾಡ್ತಿದ್ದೆ. ಫಸ್ಟ್ ಮತ್ತೆ ಮೀಟರ್ ಆಫ್ ಆಗಿದ್ದು ಅಂದ್ರೆ ಒಂದು ಇನ್ನೊಬ್ಬ ಇಂಡಿ ಬ್ರೇಕ್ ಬಂದಿದ್ದ ಒಬ್ಬ. ಓ ಮೈ ಗಾಡ್, ಅವ್ರದ್ದು ಹಂಗಾಗಲ್ಲ. ಅವನ ಜೊತೆ ಒಂದು ಸಣ್ಣ ಆಕ್ಷನ್ ಸೀಕ್ವೆನ್ಸ್, ಅವನು ಏನು ನಮ್ಮ ಗುಂಡನ್ನ ಅಟ್ಯಾಕ್ ಮಾಡ್ಬಿಟ್ಟು ನಾನು ಅಡ್ಡ ಬರೋದು, ಆ ಥರದ್ದು ಒಂದು ಸಣ್ಣ ಆಕ್ಷನ್ ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ರು. ಸೊ ನಾನ್ ಸ್ಟೈಲ್ ಆಗಿ ಎಲ್ಲಾ ಡಾಗ್ಸ್ ಜೊತೆ ಇದ್ ಮಾಡ್ದಂಗೆ ಹೋಗಿ ಕೈ ಇದ್ ಮಾಡಕ್ ಹೋದೆ, ಹಿಂಗೆ ನೋಡ್ದ ಒಂದ್ಸಲ, ಅಂಡ್ ಲಿಟ್ರಲಿ ವಾವ್ ಅಂತ ಅಗ್ರೆಸಿವ್ ಆಗಿ ಬಂದ್ಬಿಡ ಹತ್ರ. ಅವ್ರ ಓನರ್ ಸುಮ್ಮನೆ ಅಂದ್ರು ಹಿಂಗ್ ನಿಂತ್ಕೊಂಡ. ಸರಿ ಅಂತ ಒಂದು ರೌಂಡ್ ಹೊಡ್ಕೊಂಡ್ ಬಂದೆ. ನನ್ಗೊಂಥರ ಹೆಂಗೋ ಫ್ರೆಂಡ್ ಆಗ್ಬೇಕಲ್ಲ ಅಂತ ಹೋಗಿ ಟ್ರೀಟ್ ಎಲ್ಲ ಕೊಟ್ಟು ಏನೇ ಮಾಡಿದ್ರು ನನಗೆ ಒಂಥರ ಒಂದ್ಸಲ ಬಿಟ್ರೆ ಕಚ್ಚಾಕ್ ಬಂದ ಅಂತ ನನ್ಗೊಂದು ಭಯ ಸ್ಟಾರ್ಟ್ ಆಗುತ್ತೆ. ಟ್ರೀಟ್ ಕೊಡಕ್ ಹೋದ್ರೆ ಅವ್ನು ಇಸ್ಕೊಳೋ ಫೋರ್ಸ್ಗೆ ಭಯ ಆಗ್ತಾ ಇದೆ, ನನ್ ಭಯ ಸೆನ್ಸ್ ಮಾಡ್ತಾ ಇದ್ದಾನ ಅವನು, ಮತ್ತೆ ಕಚ್ಚಕ್ ಬಂದಿಲ್ಲ. ಅಂಡ್ ಸೀನಲ್ಲಿ ಯಾರು ಇಲ್ಲ ಅಕ್ಕಪಕ್ಕ, ಅವನು ನಿನ್ ಮುಂದೆ ನಾನು ಹಿಂಗ್ ಕೂತಿದೀನಿ, ನನ್ ಫೇಸ್ ಹತ್ರ ಅವ್ನ ಮೂತಿ ಇದೆ, ಹ್ಯಾಂಡ್ ಬ್ಯಾಕ್ ಮಾಡ್ಬೇಕು ಅವಾಗ ಬಂಟಿ ಜೊತೆ. ಅದು ಆಕ್ಚುಲಿ ಅವಾಗ ನಾನು ಓನರ್ ಕೂಡ ಅದಾದ್ಮೇಲೆ ಐ ಥಿಂಕ್ ವಾರ್ನ್ ಮಾಡಿದ್ರಲ್ವಾ ನಿಮ್ಗೆ, ಕಣ್ಣಲ್ಲಿ ಕನೆಕ್ಟ್ ನೋಡ್ಬೇಡಿ ಅಂತ. ಅವರು ವಾರ್ನ್ ಮಾಡ್ತಾ ಇದಾರೆ, ಅವ್ನು ಸ್ವಲ್ಪ ಅಗ್ರೆಸಿವ್ ಇದಾನೆ, ಡಾಮಿನೆಂಟ್ ಇದಾನೆ, ಹುಷಾರು ಅಂತ. ಅವಾಗ ಒಂದು ಸ್ವಲ್ಪ ದ ಹೋಲ್ ಎನ್ವೈರನ್ಮೆಂಟ್ ವಾಸ್ ಟೆನ್ಸ್. ಪಾಪ ಇವರು ಆ ಸಿಚುವೇಶನ್ ಅಲ್ಲಿ ಇದ್ದಾರೆ, ಹೆಂಗಿದ್ರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಎನ್ವೈರನ್ಮೆಂಟ್ ಯಾಕೆ ಟೆನ್ಸ್ ಆಗಿತ್ತಂದ್ರೆ ನಾವು ರೋಡಲ್ಲಿ ಮಾಡ್ತಾ ಇದ್ವಿ, ಆ ಸ್ಟ್ರೀಟ್ ಡಾಗ್ಸ್ ಕೂಡ ಅಟ್ಯಾಕ್ ಮಾಡಕ್ ಬಂತು. ಅದಕ್ಕೆ ಆಬ್ವಿಯಸ್ಲಿ ಆ ಡಾಗ್ ಇನ್ನೂ ಟೆನ್ಷನ್ ಜಾಸ್ತಿ. ಆ ಟೆನ್ಷನ್ ಅಲ್ಲಿ ಇವ್ರ ಪಕ್ಕದಲ್ಲಿ
ಅದೇ ಎಲ್ಲರೂ ಟೆನ್ಷನ್ ಅಲ್ಲಿ ಬಟ್ ರಚನಾ ಅವರು ರಿಯಲ್ ಲೈಫಲ್ಲೇ ಯಾವ ಅನಿಮಲ್ ಲವರ್? ಡಾಗ್ ಲವರ್. ಡಾಗ್ ಲವರ್. ನೀವು ಮನೇಲಿ ಸಾಕಿದ್ರೆ ಮ್ಯಾಮ್ ನಾಯಿ? ಎಸ್ ಡೆಫಿನೆಟ್ಲಿ ಮನೆಯಲ್ಲಿ ಒಂದು ನಾಯಿ ಇದೆ. ಎಸ್ ಸರ್ ನೀವು? ಅಫ್ಕೋರ್ಸ್ ಡಾಗ್. ಮನೇಲಿ ಒಬ್ಬ ಇದ್ದಾನೆ ಸ್ಮೋಕಿ ಅಂತ. ಈ ಮೂವಿ ಬಂದಾಗಿಂದ ಅಥವಾ ಮುಂಚೆಯಿಂದ? ಈ ಮೂವಿ ಬಂದ್ಮೇಲೆ ಒಂಥರ ಲೋನ್ಲಿನೆಸ್ ಸ್ಟಾರ್ಟ್ ಆಗ್ಬಿಟ್ಟು ಇವ್ರ ಜೊತೆ ಒಡನಾಟ ಆಗಿ ನನ್ನ ಹತ್ರ ಹಸ್ಕಿ ಇತ್ತು ಒಬ್ಳು ಚಿಲ್ಲಿ ಅಂತ. ಸೊ ಅವಳೇನೋ ಪೋಸ್ಟ್ ಹಾಕಿದ್ದೆ ಮಿಸ್ ಯು ಚಿಲ್ಲಿ ಅಂತ. ಆಗ ನಮ್ಮ ಸ್ವಾಮಿ ಅವರು ಬ್ರೋ ನಿಮ್ಗೆ ನಾಯಿ ಕೊಡಿಸ್ಬೇಕು ಬ್ರೋ, ಆಸೆ ಆಗ್ತಾ ಇದೆ ನಿಮಗೆ. ಅಷ್ಟೇ ಹಿಂದೆ ಬಿದ್ದವ್ರ ತಲೆ ತಿಂದು ಆಮೇಲೆ ಸ್ಮೋಕಿ ಅಂತ 1.5 ವರ್ಷದಿಂದ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಅಂಡ್ ಗುಂಡಾ 3 ಆಗ್ಲಿ. ಓ ಥ್ಯಾಂಕ್ ಯು. ನಮ್ದು ಪ್ರೊಡ್ಯೂಸರ್ ಡೈರೆಕ್ಟರ್ ಅವರ ಆಶೀರ್ವಾದದಿಂದ ಎಲ್ಲ ಆಗಬೇಕು. ಥ್ಯಾಂಕ್ ಯು ಸೊ ಮಚ್.